ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 7 ಎಕರೆ ಮಾರುವಂತ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂತ ಜಮೀನು. ಸುತ್ತಲೂ ತೋಟಗಳ ಮಧ್ಯದಲ್ಲಿ ಇರುವಂತ 7 ಎಕರೆ ಮಾರುವಂತ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದ್ರೂ ಜಮೀನ್ ಮಾರುವಂತವರಿದ್ರೆ ಅಂತವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನ್ ಮಾರಿಸಿಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಯಿಂದ 30 ಕಿಲೋಮೀಟರ್ ಆಗುತ್ತೆ. ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂತ 7 ಎಕರೆ ಮಾರುವಂತ ಜಮೀನು. ಸರ್ವಿಸ್ ರೋಡ್ ತುಂಬಾ ಚೆನ್ನಾಗಿದೆ. ಇನ್ನು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂತ ಜಮೀನು ಇದು. ಚಳ್ಳಕೆರೆಗೆ 30 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 230 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 60 ಕಿಲೋಮೀಟರ್ ಆಗುತ್ತೆ. ಇದು ಸುತ್ತಲೂ ತೋಟಗಳ ಮಧ್ಯದಲ್ಲಿ ಇರುವಂತ 7 ಎಕರೆ ಮಾರುವಂತ ಜಮೀನು. ನಿಮಗೆ ಕಾಣಿಸ್ತಾ ಇದೆ ಶೆಡ್ ಕೂಡ. ಇಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡಿಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇದೊಂದನ್ನ ಹೊರತುಪಡಿಸಿ ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ನೀರಿನ ಸ್ಥಿತಿ ಇಲ್ಲಿಗೆ ವೇದವತಿ ನದಿ ಕೇವಲ 1.5 ಕಿಲೋಮೀಟರ್ ಆಗೋದ್ರಿಂದ ನೀರಿನ ಸ್ಥಿತಿ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ನೀರಿಂದು ಇಲ್ಲಿ ತೊಂದರೆ ಇಲ್ಲ. ನಾನು ಹೇಳುವುದಕ್ಕಿಂತ ಮುಂಚೆ ಸ್ಥಳಕ್ಕೆ ಒಂದ್ಸರಿ ಭೇಟಿ ನೀವು ಕೂಡ ಕೊಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಒಂದು ಬೋರ್ ಕೂಡ ಇದೆ, ಆದ್ರೆ ಸದ್ಯಕ್ಕಂತೂ ಖಾಲಿ ಜಮೀನು. ಮಳೆಗಾಲದಲ್ಲಿ ಮಾತ್ರ ಇದನ್ನ ಬಿತ್ತನೆ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಹಾಕಿದ್ದಾರೆ ನೋಡಿ, ತೊಗರಿ ಕಡಲೆಕಾಯಿ ಕಾಣಿಸ್ತಾ ಇದೆ ನಿಮ್ಗೆ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನೀರಿಂದು ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲೆಲ್ಲ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜನರಲ್ ಪ್ರಾಪರ್ಟಿ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ರೆ ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ಸಣ್ಣ ಕಲ್ಲು ಸಮೇತ ಇಲ್ಲ. ಮಣ್ಣು ತುಂಬಾ ಚೆನ್ನಾಗಿದೆ. ನಿಮ್ಗೇನಾದ್ರೂ ಈ ಕಡೆ ಇಂಟ್ರೆಸ್ಟ್ ಇದ್ರೆ ಈ ಕಡೆ ಗಮನ ಹರಿಸ್ಬೋದು. ನೀವು ಇನ್ನು ಕೋಳಿ ಫಾರಂ ಏನಾದ್ರು ಮಾಡ್ಕೊಂತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ದಾರಿ ಸಣ್ಣದಾಗಿದೆ, 30 ಅಡಿ ದಾರಿ ಇದೆ. ಆದ್ರೆ ಯಾವುದೇ ರೀತಿ ಇಲ್ಲಿ ಓಡಾಟ ಕಮ್ಮಿ ಇರೋದ್ರಿಂದ ದಾರಿಗೆ ಕಳ್ಳೆ ಬೆಳೆದಿದೆ. ಆ ತರ ಬಿಟ್ರೆ ದಾರಿ ಮಾತ್ರ ದೊಡ್ಡದಾಗಿ ಚೆನ್ನಾಗಿದೆ. ಕಾರು ಎಲ್ಲ ಹೋಗುತ್ತೆ, ತುಂಬಾ ಚೆನ್ನಾಗಿದೆ. ದಾರಿಗೆ ಒಂದು ಕನಿಷ್ಠ ಪಕ್ಷ 300 ಅಡಿ ಬರುತ್ತೆ ರೋಡ್ ಪೇಸ್. ಈ ಜಮೀನು 7 ಎಕರೆಗೆ ಒಂದು 300 ಅಡಿ ರೋಡ್ ಪೇಸ್ ಬರುತ್ತೆ. ಏನು ಜನರಲ್ ಪ್ರಾಪರ್ಟಿ ಆಯ್ತು, ಮಣ್ಣಾಯ್ತು, ನೀರಿನ ಸ್ಥಿತಿ ಕೂಡ ಆಯ್ತು. ಇನ್ನು ಇದರ ಬೆಲೆ ಇತ್ತೀಚಿನ ದಿನಗಳಲ್ಲಿ, ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಲ್ಸನ್ನ ರಿಸೀವ್ ಮಾಡಿಲ್ಲ. ಆ ವಿಚಾರವಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಕಾಲ್ಸನ್ನ ರಿಸೀವ್ ಮಾಡುವಂತ ಕೆಲಸ ಮಾಡ್ತೀನಿ. ಜೊತೆಗೆ ನೀವು ಜಮೀನನ್ನ ನೋಡ್ಲೇಬೇಕಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮ್ಗೆ ಸಿಗುತ್ತೆ. ನೀವು ನಮ್ಮನ್ನ ಇಲ್ಲಿ ಬಂದು ಭೇಟಿ ಮಾಡಿದ್ರೆ ನಿಮ್ಗೆ ಜಮೀನ್ ತೋರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೊಡುವಾಗ ಹೆಚ್ಚು ಕಮ್ಮಿ ಆಗಿದ್ರೆ ಅದರ ಬಗ್ಗೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಸಲಹೆ ನಮ್ಗೆ ತುಂಬಾ ಮುಖ್ಯ. ಇನ್ನು ಇದರ ಬೆಲೆ 1 ಎಕರೆ ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 11 ಲಕ್ಷ. 1 ಎಕರೆ ನಿಮ್ಗೆ 11 ಲಕ್ಷ. ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ನಿಮ್ಗೆ 7 ಎಕರೆ ಇದೆ. ಕೋಳಿ ಫಾರಂಗೂ ಅಗ್ರಿಕಲ್ಚರ್ ಲ್ಯಾಂಡ್ಗೂ ನೀವು ಯಾವುದೇ ರೀತಿ ದಾಳಿಂಬ್ರೆ ಮತ್ತೆ ಏನೇನೆಲ್ಲ ಇಲ್ಲಿ ಬೆಳಿಬೋದು ಅಂತ ನಿಮ್ಗೆ ಆರಂಭದಲ್ಲಿ ಹೇಳಿದೆ. ದಾಳಿಂಬ್ರೆ, ಅಡಿಕೆ, ಬಾಳೆ, ಯಾವುದೇ ರೀತಿಯ ಬೆಳೆಯನ್ನು ಬೆಳೆದ್ರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು 1 ಎಕರೆ ನಿಮ್ಗೆ 11 ಲಕ್ಷ ನೆಗೆಷಬಲ್ ಆಗುತ್ತೆ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್,
ಬಾಯ್.